ಇವಾಗ ನಾನು ಹೇಳ್ತಿರೋ ಈ 5 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನಿಮ್ಗೆ ಏನಾದ್ರು ಕಂಟೆಂಟ್ ಕ್ರಿಯೇಷನ್ ಜರ್ನಲ್ ಗೊತ್ತಿತ್ತಪ್ಪ ಅಂದ್ರೆ ನಿಮ್ಮನ್ನ ಯಾರಿಂದನೂ ತಡಿಯಕ್ ಸಾಧ್ಯ ಇಲ್ಲ. ಮತ್ತೆ 5ನೇ ಪಾಯಿಂಟ್ ಅಂತೂ ತುಂಬಾ ಸೀಕ್ರೆಟ್ ಇದೆ ಆಯ್ತಾ, ಮಿಸ್ ಮಾಡ್ಕೋಬೇಡಿ. ನಂಬರ್ 1 ನೀಶ್. ನೀವು ಯಾವುದೇ ಟೈಪ್ ಕಂಟೆಂಟ್ ಮಾಡಿ, ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲಿ ಅಪ್ಲೋಡ್ ಮಾಡಿ, ಬಟ್ ನಿಮ್ಮ ನೀಶ್ ಕರೆಕ್ಟ್ ಮತ್ತು ಪರ್ಫೆಕ್ಟ್ ದಾರಿ ಇರಲಿ. ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ನೀವು ಕಸ ಗುಡಿಸೋದು ನಿಮ್ಮ ಕೆಲಸ ಇದೆಯಪ್ಪ ಅಂದ್ರೆ ನಿಮ್ಮ ತರ ಯಾರಿಗೂ ಬೇರೆಯವ್ರ ಕಸ ಗುಡ್ಸಕ್ಕೆ ಬರಬಾರ್ದು. ಆ ಒಂದು ಯುನೀಕ್ನೆಸ್ ನಿಮ್ಮ ಕಂಟೆಂಟ್ ಇರ್ತಪ್ಪ ಅಂದ್ರೆ ಜನ ನಿಮ್ಮನ್ನ ಫಾಲೋ ಮಾಡೇ ಮಾಡ್ತಾರೆ. ಸೊ ಇದನ್ನೆಲ್ಲ ಬಿಟ್ಬಿಟ್ಟು ಮಿಕ್ಸ್ಡ್ ಕಂಟೆಂಟ್ ಒಂದು ದಿವಸ ವ್ಲಾಗ್ ಮಾಡೋದು, ಒಂದು ದಿವಸ ಟೆಕ್ ವಿಡಿಯೋಸ್ ಮಾಡೋದು, ಅಥವಾ ಬೇರೆ ಬೇರೆ ಏನೇನೋ ಕಂಟೆಂಟ್ ಹಾಕೋದನ್ನ ಈಗಲೇ ಸ್ಟಾಪ್ ಮಾಡಿ ಆಯ್ತಾ. ಮಿಕ್ಸ್ಡ್ ಕಂಟೆಂಟ್ ಮಾಡಕ್ಕೆ ಹೋಗ್ಬೇಡಿ. ಒಂದೇ ಕೆಲಸ ಇರಲಿ, ಬಟ್ ಆ ಥರ ಕೆಲಸ ನಿಮ್ಮ ಕಡೆಯಿಂದ ಮಾತ್ರ ಆಗಿರ್ಬೋದು, ಬೇರೆ ಯಾರಿಗೂ ಮಾಡಕ್ಕೆ ಬರಲೇಬಾರ್ದು ಅಂತ ಒಂದು ನೀಶ್ ಒಂದಿಗೆ, ನಿಮ್ಮ ಡೀಪ್ ನಾಲೆಜ್ ಒಂದಿಗೆ ಒಳ್ಳೆ ವ್ಯಾಲ್ಯೂ ಆ್ಯಡೆಡ್ ಕಂಟೆಂಟ್ನ ಅಪ್ಲೋಡ್ ಮಾಡಿ. ನಂಬರ್ 2 ಹುಕ್ಸ್ ಬರುತ್ತೆ. ಸೊ ಸ್ವತಃ ಇನ್ಸ್ಟಾಗ್ರಾಮೇ ಹೇಳುತ್ತೆ, ನಿಮ್ಮ ಫಸ್ಟ್ 3 ಸೆಕೆಂಡ್ಸಲ್ಲಿ ಒಳ್ಳೆ ಹುಕ್ ಇತ್ತಪ್ಪ ಅಂದರೆ ಜನ ಹೋಲ್ಡ್ ಮಾಡಿದ್ರಪ್ಪ ಅಂದರೆ ಫಸ್ಟ್ 3 ಸೆಕೆಂಡ್ಸ್ಗೆ 3 ಜನ ಹೋಲ್ಡ್ ಮಾಡಿದ್ರೆ ನೆಕ್ಸ್ಟ್ ಇವರಿಂದ 9 ಜನ ಸಿಗ್ತಾರೆ, ಇವರಿಂದ 27 ಜನ ಸಿಗ್ತಾರೆ, ಇವರಿಂದ 81 ಜನ ಸಿಗ್ತಾರೆ. ಸೊ ಇದೇ ರೀತಿಯಾಗಿ ಹೋಲ್ಡ್ ಮಾಡ್ತಾ ಮಾಡ್ತಾ ವಾಚ್ ಟೈಮ್ ಜಾಸ್ತಿ ಐತಪ್ಪ ಅಂದರೆ ಆಟೋಮೆಟಿಕ್ಲಿ ವಿಡಿಯೋಸ್ಗಳು ವೈರಲ್ ಆಗೇ ಆಗುತ್ತೆ. ನಂಬರ್ 3 ಟೈಮ್ ಮತ್ತು ವ್ಯಾಲ್ಯೂಯಬಲ್ ಕಂಟೆಂಟ್ ಆಯ್ತಾ. ಸೊ ಹಾಯ್ ಹಲೋ ನಮಸ್ಕಾರ ಇಂಥ ಏನೇನೋ ಬೇಜಾನ್ ಕಂಟೆಂಟ್ ಮಾಡೋರು ತುಂಬ ಜನ ಇದ್ದಾರೆ. ಬಟ್ ಇಲ್ಲಿ ನಿಮ್ಗೊಂದು ವ್ಯಾಲ್ಯೂ ಆ್ಯಡೆಡ್ ಮತ್ತು ಇನ್ಫಾರ್ಮೇಷನ್ ಆಗಿರಲಿ, ಅಥವಾ ಜನಕ್ಕೆ ಏನೊಂದು ನಿಮ್ಮ ಟೈಮ್ ಕೊಡ್ತಿದ್ರೆ ಅದಕ್ಕೆ ನಾವು ವ್ಯಾಲ್ಯೂವೇ ಕೊಡ್ತಿಲ್ಲಪ್ಪ ಅಂದರೆ ಅಲ್ಲಿ ವ್ಯೂಸ್ ಕೌಂಟು ತುಂಬ ಕಮ್ಮಿ ಇರುತ್ತೆ, ಫಾಲೋವರ್ಸ್ ಕೌಂಟ್ ಕೂಡ ತುಂಬ ಕಮ್ಮಿ ಇರುತ್ತೆ. ಅದಕ್ಕಾಗಿ ನೀವು ವ್ಯಾಲ್ಯೂಯಬಲ್ ಕಂಟೆಂಟನ್ನೇ ಅಪ್ಲೋಡ್ ಮಾಡಿ. ಜನಕ್ಕೆ ಏನು ಬೇಕಾಗಿದೆ ನಿಮ್ಮ ನಾಲೆಜೊಂದಿಗೆ ಡೀಪ್ಲಿ ಅದನ್ನ ಆನೆಸ್ಟ್ಲಿನೇ ಮಾತಾಡಿ. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇದೆ. ನಂಬರ್ 4 ನಿಮ್ಮ ಆಡಿಯೋ ಕ್ವಾಲಿಟಿ. ನಿಮ್ಮ ಹತ್ರ 8K ಕ್ಯಾಮ್ರಾ ಇದೆ, 4K, ನೀವು ಏನೇನೋ DSLR ಇಟ್ಕೊಂಡು ಕೂಡ ರೆಕಾರ್ಡ್ ಮಾಡ್ತಿದ್ದೀರಾ, ಬಟ್ ನಿಮ್ಮ ಆಡಿಯೋನೇ ಸರಿಯಾಗಿಲ್ಲ, ನಾಯ್ಸು ಪ್ರಾಬ್ಲಮ್ಸ್ಗಳು ಸರಿಯಾಗಿ ಅರ್ಥನೇ ಆಗ್ತಿಲ್ಲ ಆಡಿಯನ್ಸ್ಗಪ್ಪ ಅಂದರೆ ಇದು ತುಂಬ ದೊಡ್ಡ ಮಿಸ್ಟೇಕ್ ಆಯಿತಾ. ಯಾರೂ ಈ ವಿಡಿಯೋ ನೋಡೋದೇ ಇಲ್ಲ. ಇದರಿಂದ ವಾಚ್ ಟೈಮ್ ಮೇಲೆ ತುಂಬ ಅಫೆಕ್ಟ್ ಮಾಡುತ್ತೆ. ಅದಕ್ಕೆ ನೀವು ಒಳ್ಳೆ ಕ್ವಾಲಿಟಿ ವಿಡಿಯೋ ಕೊಡ್ತಿದ್ರು ನಡೆಯುತ್ತೆ, ಬಟ್ ಆಡಿಯೋನ ನೀವು ಎಡಿಟ್ ಮಾಡಿ ಒಳ್ಳೆ ಥರ ರೆಕಾರ್ಡ್ ಮಾಡಿ, ಅಥವಾ ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇದರಿಂದ ಗೊತ್ತಿಲ್ಲದೆ ವಾಚ್ ಟೈಮ್ ಜಾಸ್ತಿ ಆಗಿಬಿಟ್ಟು ವಿಡಿಯೋ ವೈರಲ್ ಆಗೇ ಆಗುತ್ತೆ. ಇದು ಕೊನೆಯದಾಗಿ ಇದೆಲ್ಲಕ್ಕಿಂತ ನಂಬರ್ 5 ತುಂಬ ಇಂಪಾರ್ಟೆಂಟ್ ಇದೆ. ಸೊ ಅದೇ ನಮ್ಮ ಕೆಳಗೆ ಕಾಣಿಸಿರುವಂಥ ಬ್ಲೂ ಫಾಲೋ ಬಟನ್. ಇದನ್ನು ಒತ್ತಿದ್ರಪ್ಪ ಅಂದರೆ ನೀವು ದಿನಾಲೂ ಇದೇ ರೀತಿಯಾಗಿ ಫ್ರೀ ನಾಲೆಜ್ನ ಪಡ್ಕೋಬಹುದು. ನಮಸ್ಕಾರ.